ಎಲ್ಲರಿಗೂ ನಮಸ್ಕಾರ. ಸಂಭ್ರಮ ವಾರ್ತೆಯ ಏಪ್ರಿಲ್ ತಿಂಗಳ ಸಂಚಿಕೆಗೆ ಕೇಳಲು ನೋಡಲು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏಪ್ರಿಲಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಸೆಕೆ ಇತ್ತು ಅಲ್ವಾ? ಆದರೆ ಮಧ್ಯ ವೃಷ್ಟಿ ಆಯಿತು. ಯಾವ ವೃಷ್ಟಿ ಆಯಿತು? ಗಾನ ಸಂಭ್ರಮದಲ್ಲಂತೂ ಭಕ್ತಿ ವೃಷ್ಟಿ ಆಯಿತು ಅಂದರೆ ತಪ್ಪೇನಾಗಲ್ಲ. ನಮ್ಮ ಏಪ್ರಿಲ್ ತಿಂಗಳು ಪ್ರಾರಂಭ ಆಗಿದ್ದು ಗಾನ ಸಂಭ್ರಮ ತಂಡಕ್ಕೆ ರಾಮೋತ್ಸವ ಕಾರ್ಯಕ್ರಮದಿಂದ. ಈ ಕಾರ್ಯಕ್ರಮ ನಡೆದಿದ್ದು ನಮ್ಮ ಅಧ್ಯಕ್ಷರಾದ ಶ್ರೀಯುತ ಜಾನಕಿನಾಥ್ ರವರ ಮನೆ ಅಂಗಳದಲ್ಲಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚೈತನ್ಯ ಗೀತಾಮೃತ ಆಲ್ಬಮ್ನ ಹಾಡುಗಳನ್ನು ನಮ್ಮ ತಂಡದ ಗಾಯಕ ಗಾಯಕಿಯರು ಹಾಡಿದ್ರು. ಹಾಗೆಯೇ ಪಂಚಮ್ ಸರ್ ರವರ ನೇತೃತ್ವದಲ್ಲಿ ಅಲ್ಲಿ ನೆರೆದಿದ್ದ ಎಲ್ಲ ಜನರನ್ನು ಭಕ್ತಿ ರಸದಲ್ಲಿ ತೇಲಾಡುವಂತೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ರವರು ಹಾಡಿದ ರಾಮನಾಮ ದಿವ್ಯನಾಮ ಈ ಹಾಡಿಗೆ ಅವರ ಶ್ರೀಮತಿಯಾದ ಶ್ರೀಮತಿ ವೈಷ್ಣವಿರವರು ಕಥಕ್ ನೃತ್ಯ ಸಹಿತ ನಡೆಸಿದ್ರು. ಏಪ್ರಿಲ್ ಅಂತ ಅಂದರೆ ಎಲ್ಲರಿಗೂ ನೆನಪಾಗುವಂಥ ವಿಚಾರ ಏನು ಹೇಳಿ? ಫೈನಾನ್ಷಿಯಲ್ ಇಯರ್ ಪ್ರಾರಂಭ ಆಗುತ್ತೆ ಅಲ್ವಾ? ಹಾಗೆಯೇ ನಮ್ಮ ಗಾನ ಸಂಭ್ರಮ ಟ್ರಸ್ಟ್ ಕೂಡ ನಮ್ಮ ಹೊಸ ವರ್ಷನ, ಹೊಸ ಯೋಜನೆಗಳನ್ನ ಮತ್ತು ಹೊಸ ಯೋಚನೆಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ 3ನೇ ವರ್ಷದ ಸರ್ವ ಸದಸ್ಯರ ಸಭೆನ ಏಪ್ರಿಲ್ ತಿಂಗಳಲ್ಲಿ ಆಯೋಜನೆ ಮಾಡಿದ್ವಿ. ಈ ಸಭೆಗೆ ಸಾಕಷ್ಟು ಜನ ಕಲಾ ಪೋಷಕರು, ಗಾನ ಸಂಭ್ರಮ ಟ್ರಸ್ಟ್ನ ಸದಸ್ಯರು ಮತ್ತು ನಮ್ಮ ಹಿತೈಷಿಗಳು ಪಾಲ್ಗೊಂಡಿದ್ದು ಅವರ ವಿಚಾರಗಳನ್ನ, ಅವರ ಒಂದು ಸಲಹೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಈ ಸಭೆಯಲ್ಲಿ ಕಳೆದ ವರ್ಷದ ಕಾರ್ಯಕ್ರಮಗಳ ಒಂದು ವಾರ್ಷಿಕ ವರದಿಯನ್ನು ಮತ್ತು ನಮ್ಮ ಹಣಕಾಸಿನ ಲೆಕ್ಕಪತ್ರಗಳ ಅನುಮೋದನೆಯನ್ನು ಮಾಡಿದ್ವಿ. ಹಾಗೆಯೇ ನಮ್ಮ ಈ ವರ್ಷದ ಯೋಜನೆಗಳನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ್ವಿ. ಮನೆ ಮನಗಾನದ ಯಶಸ್ಸನ್ನು ಎಲ್ಲರೊಂದಿಗೆ ಹಂಚಿಕೊಂಡ್ವಿ. ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ನಮಗೆ ಸಿಕ್ಕ ಸಲಹೆಗಳನ್ನು ನಾವು ಟ್ರಸ್ಟ್ ಮೀಟಿಂಗ್ಗಳಲ್ಲಿ ಡಿಸ್ಕಷನ್ ಮಾಡಿ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ನಿಮ್ಮ ಮುಂದೆ ಸಾಕಷ್ಟು ರೋಮಾಂಚನಕಾರಿ ಕಾರ್ಯಕ್ರಮಗಳು ಬರ್ತಾ ಇದೆ. ಇನ್ನು ಈ ತಿಂಗಳ ಮನೆ ಮನಗಾನ ನಮ್ಮ 24ನೇ ಸಂಚಿಕೆ, ಅಂದರೆ 2 ವರ್ಷದಿಂದ ಸತತವಾಗಿ ನಾವು ಮನೆ ಮನಗಾನನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿಯ ಮನೆ ಮನಗಾನ ಆಯೋಜನೆ ಮಾಡಿದವರು ಶ್ರೀಯುತ ಶ್ರೀನಿವಾಸ ಮೂರ್ತಿ ಮತ್ತು ಶ್ರೀಮತಿ ಮಂಜುಳಾ ಶ್ರೀನಿವಾಸ ಮೂರ್ತಿರವರ ಮನೆ ಅಂಗಳದಲ್ಲಿ. ಈ ಕಾರ್ಯಕ್ರಮದಲ್ಲಿ ಗಾನ ಸಂಭ್ರಮದಿಂದ ಶ್ರೀಮತಿ ರಮ್ಯಾ, ಶ್ರೀಮತಿ ವಿಶಾಲಾಕ್ಷಿ ಹಾಗೂ ಶ್ರೀಯುತ ಪ್ರಭುಜಿರವರು ತಮ್ಮ ಗಾಯನದಿಂದ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ರು. ಹಾಗೆ ಈ ಸತಿ ವಿಶೇಷ ಗಾಯನದಲ್ಲಿ ಇದ್ದವರು ಶ್ರೀಯುತ ಅಕ್ಷಯ್ ಮತ್ತು ಶ್ರೀಮತಿ ರಚನಾ ಅವರವರು. ತಮ್ಮ ನಿರೂಪಣೆಯಿಂದ ಎಲ್ಲರನ್ನು ಸೀಟಿಂದ ಏಳ್ದೇ ಇರೋ ಹಾಗೆ ಹಿಡಿದಿಟ್ಟುಕೊಂಡಿದ್ದ ನಮ್ಮ ಶ್ರೀಮತಿ ಪ್ರೇಮಲತಾರವರಿಗೆ ಒಂದು ದೊಡ್ಡ ಚಪ್ಪಾಳೆ. ಈ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಹಲವಾರು ಜನರು ತುಂಬ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಇದು ಏಪ್ರಿಲ್ ತಿಂಗಳ ಒಂದು ಸಂಭ್ರಮ ವಾರ್ತೆ. ಇನ್ನು ಮೇ ಮತ್ತು ಜೂನ್ ನಮಗೆಲ್ಲ ಅಂದರೆ ನಮ್ಮ ಗಾನ ಸಂಭ್ರಮ ತಂಡಕ್ಕೆ ಸಾಕಷ್ಟು ಬ್ಯುಸಿ ಅಂತಲೇ ಹೇಳ್ಬೋದು. ಯಾಕೆ ಅಂತೀರಾ? ಜೂನ್ ತಿಂಗಳಲ್ಲಿ ನಮ್ಮ 3ನೇ ವರ್ಷದ ಗಾನ ಸಂಭ್ರಮೋತ್ಸವ ನಡೀತಾ ಇದೆ. 2 ವರ್ಷಗಳ ಹಿಂದೆ ನಮ್ಮ ಮೊದಲನೇ ಗಾನ ಸಂಭ್ರಮೋತ್ಸವದಲ್ಲಿ ನಾವು ಗಾನ ಸಂಭ್ರಮ ಶೀರ್ಷಿಕೆ ಗೀತೆಯನ್ನು ಬಿಡುಗಡೆ ಮಾಡಿದ್ವಿ. 2ನೇ ವರ್ಷ ಗಾನ ಸಂಭ್ರಮೋತ್ಸವದಲ್ಲಿ ಆಶಯ ಗೀತೆ ಬಿಡುಗಡೆ ಮಾಡಿದ್ವಿ. ಹಾಗಾದರೆ 3ನೇ ವರ್ಷಕ್ಕೆ ಏನಿರ್ಬೋದು? ಕುತೂಹಲ ಇದೆ ಅಲ್ವಾ ನಿಮ್ಮೆಲ್ಲರಿಗೂ? ಇವಾಗಲೇ ಹೇಳಲ್ಲ, ಮುಂದಿನ ಸಂಚಿಕೆಯಲ್ಲಿ ಸ್ವಲ್ಪ ವಿಷಯನ ಬಿಟ್ಕೊಡ್ತೀನಿ. ಕಾಯ್ತಾ ಇರಿ ನಮ್ಮ ಮೇ ತಿಂಗಳ ಸಂಚಿಕೆಗೆ. ಏಪ್ರಿಲ್ ತಿಂಗಳ ಸಂಭ್ರಮ ವಾರ್ತೆಯನ್ನು ಓದ್ತಾ ನಾನು ಶ್ವೇತಾ ವಿಶ್ವಾಸ್ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ.